ಪಾವಗಡದಲ್ಲಿ 2ನೇ ತ್ರೈಮಾಸಿಕ ಕೆಡಿಪಿ ಸಭೆ. ಅಧಿಕಾರಿಗಳ ವಿರುದ್ಧ ಶಾಸಕ ಎಚ್.ವಿ. ವೆಂಕಟೇಶ್ ಕಿಡಿ. ಪಾವಗಡ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ 2ನೇ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ತಾಲೂಕಿನ ಹಲವು ಅಭಿವೃದ್ಧಿ ಹಾಗೂ ಸಾರ್ವಜನಿಕ ಸೇವಾ ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ಚರ್ಚಿಸಲಾಯಿತು. ಇನ್ನು ಶಾಸಕ ಎಚ್.ವಿ. ವೆಂಕಟೇಶ್ ಅವರು ಈ ಸಭೆಯಲ್ಲಿ ಅಧ್ಯಕ್ಷತೆಯನ್ನ ವಹಿಸಿದ್ರು. ಈ ಸಭೆಯಲ್ಲಿ ಶಾಸಕ ಎಚ್.ವಿ. ವೆಂಕಟೇಶ್ ಅವರು ಪಾವಗಡ ತಾಲೂಕಿನಲ್ಲಿ ಕೆಲವು ಖಾಸಗಿ ಆಸ್ಪತ್ರೆಗಳ ಮೂಲಕ ನಡೀತಾ ಇರುವ ಸುಲಿಗೆ ಮತ್ತು ಇಂತಹ ಆಸ್ಪತ್ರೆಗಳ ಹಿಂದೆ ಕೆಲವು ಸರ್ಕಾರಿ ವೈದ್ಯರ ಪರೋಕ್ಷ ಬೆಂಬಲವಿದೆ ಎಂದು ದೂರಿದೆ. ಇದನ್ನ ಕಟ್ಟುನಿಟ್ಟಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಇನ್ನು ತಾಲೂಕಿನ ವಿವಿಧ ಕಡೆ ನಿರ್ಮಾಣಗೊಂಡಿದ್ದ ಸಮುದಾಯ ಭವನಗಳ ನಿರ್ವಹಣೆ ಶಿಥಿಲವಾಗಿದೆ. ಹೀಗಾಗಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ನಿಮ್ದಲ್ಲಿ ಕ್ವಾರ್ಟರ್ಸ್ ಹಾಸ್ಪಿಟಲ್ ಸರ್ ಕ್ವಾರ್ಟರ್ಸ್ ಇಲ್ಲ, ಹಾಸ್ಪಿಟಲ್ ಕಂಪ್ಲೀಟ್ ಆಗಿದೆ ಸರ್. ಮೊದಲು ಮಾಡಿದೆ ನೋಡಿದ್ದೀನಿ ದೊಡ್ಡಲ್ಲಿ ಸೀಟ್ ಆಗಿ ಸ್ಟಾಫ್ ನರ್ಸ್ ಕ್ವಾರ್ಟರ್ಸ್ ಕಂಪ್ಲೀಟ್ ಆಗಿದೆ ಬೇರೆ ಹೋಗಿಲ್ಲ. ಇಲ್ಲಿ ಕತೆ ಹೊಡ್ಕೊಂಡು ಇದ್ರಾಗ್ತದ. ಸೋಮಲಾ ನಾಯಕ್ ಕಳಿಯ ಬೇರೆ ಕೆಲಸ ಮಾಡಬೇಕು. ನೀನ್ ಯಾರು ಏನು ಕೇಳಲ್ಲ, ನಾನು ಕೆಲಸ ಮಾಡದೆ ತಲೆಯಲ್ಲಿ ಏನಿರಲ್ಲ. ಈಗ ಹೇಳಿದ ಮಾತು ಕೇಳ್ಕೊಂಡು ಏನೇನೋ ಮಾತಾಡ್ಬೇಕಾಗುತ್ತೆ. ವಿಸಿಟ್ ಮಾಡ್ಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು. ಇಲ್ಲಾಂದ್ರೆ ಅವ್ರಿಗೆ ಐತಿ ರಾಜನಿನ್ನ ನೀಚು. ಲೋಕಲ್ ಏರಿಯಾ ಡೆವಲಪ್ಮೆಂಟ್ ತಾನೇ ಅದು ಲೋಕಲ್ ಏರಿಯಾ ಡೆವಲಪ್ಮೆಂಟ್. ಎಷ್ಟು ಕೋಟಿ ಇದೆ? 100 ಕೋಟಿ. ಎಲ್ಲಿ ಆಕ್ಷನ್ ಪ್ಲಾನ್ ಅಲ್ಲಿ? ಅದು ಆಕ್ಷನ್ ಪ್ಲಾನ್ ಕಮಿಟಿ ಇದೆ ಸರ್. ಕಮಿಟಿಯಲ್ಲಿ ಎಲ್ಲ ವರ್ಕ್ಸ್ ಎಲ್ಲ ಅಪ್ರೂವಲ್ ಆಗಿದೆ. ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ ಸರ್. ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸರ್, ಅವ್ರು ಎಲ್ಲಿ ಹೊರಗಡೆ ಎಷ್ಟಾದ್ರು ತಗೊಂಡಲ್ಲಿ ನಮಗೆ 100 ಕೋಟಿ ನಮಗೆ ಕೊಡಬೇಕು ಸರ್. ಅದು ಆಗಿದೆ ಸರ್. ವರ್ಕ್ಸ್ ಎಲ್ಲ ಅಪ್ರೂವಲ್ ಆಗೋಗಿದೆ. ಈ ವರ್ಷ ಆಗೋಗಿದೆ ಸರ್. ಈ ವರ್ಷ ಇರೋದು ಈ ವರ್ಷ ಏನಾದ್ರು ಸರ್ ಲಾಸ್ಟ್ ಬೇಡ ಸರ್, ಈ ವರ್ಷ ಸರ್. ವರ್ಷ ಬಂದ್ರೆ 1 ಕೋಟಿವರೆಗೂ ಬರುತ್ತೆ. ಅಲ್ಲ, ಅಟ್ಲೀಸ್ಟ್ 1 ಕೋಟಿ ಆದ್ರೂ ಇಲ್ಲೇ ಕೊಡ್ರಿ. ಒಂದು ಡಿಪಾರ್ಟ್ಮೆಂಟ್ ಸಿಡಿಪಿ ಒಂದು ಬಿಲ್ಡಿಂಗ್, ಡಿ ಒಂದು ಬಿಲ್ಡಿಂಗ್, ಆಮೇಲೆ ವೆಟರ್ನರಿ ಹಾಸ್ಪಿಟಲ್ ಸರ್ ಮೆಟೀರಿಯಲ್ಸ್ ಇಲ್ಲ ಸರ್. ಅಲ್ಲಿ ಸಾಹೇಬ್ರ ಕೂತ್ರ ಆಗೋಯ್ತು, ಅಲ್ಲಿ ಕಮಿಟಿ ಪ್ರಶ್ನೆನೇ ಬರಲ್ಲ. ಅಲ್ಲಿ ಸಾಹೇಬ್ರ ಕೂತ್ರ ಆಗೋಯ್ತು, ಅಲ್ಲಿ ದೇರ್ ಇಸ್ ನೋ ಕ್ವಶನ್. ಲೋಕಲ್ ಇನ್ನು ಸೋಲಾರ್ ಘಟಕಕ್ಕೆ 100 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ರು. ತಾಲೂಕಿನ ಹಲವು ಸರ್ಕಾರಿ ಇಲಾಖೆಗಳು ಇಂದಿಗೂ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಬಗ್ಗೆ ಇಒ ಉತ್ತಮ್ ಕುಮಾರ್ ಶಾಸಕರ ಗಮನಕ್ಕೆ ತಂದ್ರು. ಅಲ್ಲದೆ ಸೋಲಾರ್ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸುವ ಇಂಜಿನಿಯರ್ಗಳಿಗೆ ತಕ್ಕ ಸಂಬಳ ನೀಡದ ಕಾರಣ ಅವರು ಪದೇ ಪದೇ ಪ್ರತಿಭಟನೆಯನ್ನ ಮಾಡ್ತಾ ಇರುವ ಬಗ್ಗೆ ಶಾಸಕರು ಪ್ರಶ್ನಿಸಿದ್ರು. ಅಲ್ಲದೆ ಅವರಿಗೆ ಸಂಬಳ ಸಮಸ್ಯೆ ಪರಿಹರಿಸದಿದ್ರೆ ನಾನು ಸ್ವತಃ ಮತ್ತೆ ಪ್ರತಿಭಟನೆಗೆ ಮುಂದಾಗ್ತೇನೆ ಎಂದು ಎಚ್ಚರಿಸಿದ್ದಾರೆ. 34-40 ಸಮುದಾಯ ಭವನ ಹ್ಯಾಂಡ್ ಓವರ್ ಮಾಡ್ತಾರೆ ಸರ್. ನೆಕ್ಸ್ಟ್ ಅದನ್ನ ಯಾರು ನೋಡ್ಕೋಬೇಕು ಅನ್ನೋದು ಪ್ರಶ್ನೆ ಸರ್. ಗೌರ್ಮೆಂಟ್ ಅಲ್ಲಿ ಸರ್ಕಾರ ಸೌಲಭ್ಯಗಳು ಫ್ರೀಯಾಗಿ ಸಿಗುತ್ತೆ, ಮೆಡಿಸಿನ್ ಸಿಗುತ್ತೆ ಅಂತ ಬರ್ತಾರೆ. ಅವ್ರಿಗೆ ಈ ತರ ಮೋಸ ಮಾಡಿ ಕಳಿಸ್ತಾರೆ ಕೆಲವು. ಹಂಗಾಗಿ ನೋಡ್ಕೊಳ್ಳಿ. ನೀನು ಹೊಸದಾಗಿ ಬಂದಿದ್ದೆ, ಸ್ವಲ್ಪ ಜವಾಬ್ದಾರಿಯಿಂದ ನೋಡು. ಸರಿ. ಇನ್ನು ತಾಲೂಕಿನಲ್ಲಿ ಇತ್ತೀಚೆಗೆ ಹೆಚ್ಚುತ್ತಾ ಇರುವ ಸರಣಿ ಕಳ್ಳತನಗಳ ಬಗ್ಗೆ ಚರ್ಚಿಸಲಾಯಿತು. ಅಲ್ಲದೆ ಸಭೆಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಭೆಗೆ ಹಾಜರಾಗದಿರುವುದಕ್ಕೆ ಶಾಸಕರು ತೀವ್ರ ಕಿಡಿಕಾರಿದ್ರು. ಈ ವೇಳೆ ತಹಸೀಲ್ದಾರ್ ವೈ ರವಿ ಸೇರಿದಂತೆ ವಿವಿಧ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.